ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ನೀತಿಗಳು, ಆಡಳಿತಾತ್ಮಕ ಶೋಷಣೆಗಳು, ಆರ್ಥಿಕ ಸುಧಾರಣೆಗಳು ಈ ದಂಗೆಗೆ ಮೂಲ ಕಾರಣಗಳಾಗಿದ್ದವು. ಹೀಗೆ ವರ್ಷಾನುಗಟ್ಟಲೆ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತಿರುವಾಗ ಈ ಹೋರಾಟ ವೇಗವಾಗಿ ಎಲ್ಲೆಡೆ ಹರಡಲು ಮುಖ್ಯ ಕಾರಣವಾಗಿ 1917ರಲ್ಲಿ ಒಬ್ಬ ಮಹಾಪುರುಷ ಪಾದಾರ್ಪಣೆ ಮಾಡಿದರು. ಸಣ್ಣ ಮಗು ಕೂಡ ಹೇಳಿಕೊಡಬಹುದು. ನಾವು ಉಪ್ಪಿನ ಸತ್ಯಾಗ್ರಹ, ಆ ಸತ್ಯಾಗ್ರಹ, ಈ ಸತ್ಯಾಗ್ರಹ ಎಂದು ಮಾಡುತ್ತಿದ್ದರೆ ಗೆಲ್ಲುವುದು ಸಾಧ್ಯ ಇದೆ ಎಂಬುದು ಕೆಲವರ ಅಭಿಪ್ರಾಯ. ಇತರರು ಹೇಳಿದ್ದನ್ನು ಅನುಸರಿಸುವುದು ಅಲ್ಲ, ನಾವು ಸರಿ ಎಂದು ನಂಬಿದ್ದನ್ನು ಮಾಡುವುದರಲ್ಲಿ ನಿಜವಾದ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಹೊರಗಿಯರು ನಮ್ಮ ದೇವಾಲಯಗಳನ್ನು ಕೆಡವಿ ನಮ್ಮ ಆಚಾರ ವಿಚಾರಗಳನ್ನು ಹಾಳು ಮಾಡುತ್ತಿದ್ದಾರೆ. ಕಲ್ಲಿನಿಂದ ಕಟ್ಟಿದ ಆಲಯಕ್ಕಿಂತಲೂ ರಕ್ತ ಮತ್ತು ಮಾಂಸಗಳಿಂದ ನಿರ್ಮಾಣವಾದ ಮನುಷ್ಯನ ದೇಹವೇ ನಿಜವಾದ ಆಲಯ. ಅಂದರೆ ನಾವು ಆಲೋಚನೆ ಮತ್ತು ನಮ್ಮ ಜ್ಞಾನ ಮನುಷ್ಯನ ಎಳಿಮೆ ಅವನ ಮೆದುಳಿನಲ್ಲ, ಅವನ ಹೃದಯದಲ್ಲಿರುತ್ತದೆ. ಇವರು ಹೇಳುವುದೆಲ್ಲ ಸುಳ್ಳು, ಇವರ ಮಾತನ್ನು ನಾವು ಒಪ್ಪುವುದಿಲ್ಲ. ಧರ್ಮಗಳೆಲ್ಲ ಒಳ್ಳೆಯವೆ, ಅವುಗಳಲ್ಲಿ ಯಾವ ಲೋಪ ದೋಷಗಳಿಲ್ಲ. ಅನುಸರಿಸುವ ಮನುಷ್ಯನಲ್ಲಿ ದೋಷವಿದೆ. ಸತ್ಯ ಮತ್ತು ಪ್ರೀತಿ ಎಲ್ಲಿರುತ್ತದೋ ಅಲ್ಲಿ ಶಾಂತಿ ಖಂಡಿತವಾಗಿ ನೆಲೆಸುತ್ತದೆ. ಶಾಂತತೆಯನ್ನು ಕಾಪಾಡಿಕೊಳ್ಳಿ. ಹೀಗೆ ವರ್ಷಾನುಗಟ್ಟಲೆ ನಡೆದ ಅಧಿಕಾರ
ಕೊಡುವುದು ಇಡೀ ಜಗತ್ತಿಗೆ ತೋರಿಸುತ್ತೇವೆ. ಒಂದು ನೆನಪಿನಲ್ಲಿ ಸ್ನೇಹಿತರೆ, ನಮ್ಮ ಬದುಕಿನ ಭಾರವನ್ನು ನಾವು ಹೊರಬೇಕು. ಉಳಿದವರ ಹೆಗಲು ಶವಯಾತ್ರೆಗಷ್ಟೇ ಸೀಮಿತ. ನಾವು ಎಂತ ಹುಚ್ಚರೆಂದರೆ ಜೈಲಿನಲ್ಲೂ ಸ್ವತಂತ್ರವಾಗಿರುತ್ತೇವೆ. ದೇಶಭಕ್ತರನ್ನು ಹೆಚ್ಚಾಗಿ ಜನ ಹುಚ್ಚರೆನ್ನುವರು. ದೇಶ ಸೇವೆಯೇ ನಮ್ಮ ಧರ್ಮವಾಗಿದೆ. ಅವರು ಕಣ್ಣ ಲಂಬಾವಚವನ್ನು ತಗೊಂಡು ಅವರು ನಿಂತಿದ್ದಾರೆ. ದಿನಾಂಕ 23 ಮಾರ್ಚ್ 1931 ಕಂಪನಿ ಸರ್ಕಾರ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ರನ್ನು ಗಲ್ಲಿಗೆ ಹೆಸರಾಗಿದೆ. ಪಡೆಯುವ ಹಂಬಲ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೇ ಸಮಯದಲ್ಲಿ ವಿದೇಶದಲ್ಲಿ ಜಾರಿಯನ್ನು ಹೋಗುತ್ತಾ ಸ್ವದೇಶದ ಸೈನ್ಯವನ್ನು ಭಾರತದ ಬರುತ್ತಿರುವುದನ್ನು ಕೇಳಿ ಸ್ವತಂತ್ರ ಹೋರಾಟಗಾರರಿಗೆ ಮೈ ರೋಮಾಂಚನವಾಯಿತು. ಸ್ವಾತಂತ್ರ್ಯ ಅನ್ನೋದು ನಮ್ಮ ಹಕ್ಕು, ಬ್ರಿಟಿಷರ್ ನಮಗೆ ಕೊಡುವ ಭಿಕ್ಷೆಯಲ್ಲ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ ಮಾತು ಎಲ್ಲರಿಗೂ ಅರಿವಾಯಿತು. ಅನ್ನು 1943 ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ. ಸೈನಿಕರೇ, ನಮಗೆ ಸ್ವತಂತ್ರವನ್ನು ಯಾರು ನೀಡುವುದಿಲ್ಲ. ಅದನ್ನು ನಾವು ಹೋರಾಡಿಯೇ ಪಡೆಯಬೇಕಿದೆ. ರಕ್ತ ಒಂದೇ ಸ್ವತಂತ್ರದ ಬೆಲೆಯನ್ನು ತರಬಲ್ಲದು. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ. ನೆನಪಿರಲಿ, ಅನ್ಯಾಯ ಮತ್ತು ತಪ್ಪುಗಳೊಂದಿಗೆ ರಾಜಿ